ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೇಷರಾಶಿಯು ಅಶ್ವಿನಿ ನಕ್ಷತ್ರ 1, 2, 3 ಮತ್ತು 4ನೇ ಪಾದಗಳು, ಭರಣಿ ನಕ್ಷತ್ರ 1, 2, 3 ಮತ್ತು 4ನೇ ಪಾದಗಳು, ಕೃತಿಕಾ ನಕ್ಷತ್ರ 1ನೇ ಪಾದ, ಒಟ್ಟು 9 ಪಾದಗಳನ್ನು ಒಳಗೊಂಡಿರುತ್ತದೆ. ಈಗ ಮೇಷರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಮೇಷರಾಶಿಯವರೇ, ಜುಲೈ 21 ಮಂಗಳವಾರ ಹೊಸ ದಿನ ಪ್ರಾರಂಭವಾಗಲಿದೆ. ಈ ದಿನ ಚೆನ್ನಾಗಿರುತ್ತದೆ ಎಂಬ ಭರವಸೆಯೊಂದಿಗೆ ನೀವು ಸಹ ಹೆಜ್ಜೆ ಹಾಕುತ್ತಿದ್ದೀರಿ. ಆದರೆ ನನ್ನ ಸ್ನೇಹಿತರೆ, ಈ ರಾಶಿಯವರಿಗೆ ಈ ಮಂಗಳವಾರ ಅಗ್ನಿ ಪರೀಕ್ಷೆಯಂತಿದೆ. ನಿಮ್ಮ ಜಾತಕದಲ್ಲಿನ ಗ್ರಹಗಳ ಚಲನೆಯನ್ನು ಅವಲಂಬಿಸಿ ಇಂದು ನಿಮ್ಮ ಜೀವನದಲ್ಲಿ 2 ನಿರ್ದಿಷ್ಟ ವಿಷಯಗಳಿಂದಾಗಿ ಅನಿರೀಕ್ಷಿತ ದೊಡ್ಡ ನಷ್ಟವಿದೆ. ನೀವು ಆ 2 ವಿಷಯಗಳನ್ನು ನಿರ್ಲಕ್ಷಿಸಿದರೆ ಅದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಹಾಳು ಮಾಡಬಲ್ಲದು. ನಿಮ್ಮ ಕುಟುಂಬದಲ್ಲಿ ಗಂಭೀರ ಅಶಾಂತಿಯನ್ನು ಉಂಟುಮಾಡುತ್ತದೆ. 2 ಮುಖ್ಯ ವಿಷಯಗಳು ಯಾವುವು? ಆ ಅಪಾಯ ನಿಮಗೆ ಯಾವಾಗ ಬರುತ್ತದೆ? ನೀವು ಈ ಚಕ್ರದಿಂದ ಹೇಗೆ ಹೊರಬರಬಹುದು? ಈಗ ಈ ವಿಷಯವನ್ನು ಬಹಳ ಎಚ್ಚರಿಕೆಯಿಂದ ತಿಳಿಯೋಣ. ವಿಡಿಯೋವನ್ನು ಎಲ್ಲಿಯೂ ಬಿಟ್ಟು ಬಿಡದೆ ನೋಡಿ. ಅಲ್ಲದೆ ನಿಮ್ಮ ವ್ಯಕ್ತಿತ್ವದ ದೊಡ್ಡ ಶಕ್ತಿ ನಿಮ್ಮ ಪರಿಶ್ರಮ ಮತ್ತು ಕಠಿಣ ಪರಿಶ್ರಮ. ನೀವು ಯಾವುದೇ ಕೆಲಸವನ್ನು ಜವಾಬ್ದಾರಿಯುತವಾಗಿ ಮಾಡುತ್ತೀರಿ. ಆದರೆ ನಿಮ್ಮಲ್ಲಿರುವ ಒಂದು ದೊಡ್ಡ ನ್ಯೂನತೆ ಎಂದರೆ, ನಾನು ಒಮ್ಮೆ ಹಿಡಿದ ಮೊಲದಂತೆ ಮತ್ತು 3 ಕಾಲುಗಳನ್ನು ಹೊಂದಿರುವ ಮೊಲದಂತೆ ನೀವು ಹಠಮಾರಿ. ಇತರರು ನಿಮ್ಮ ಯೋಗಕ್ಷೇಮಕ್ಕಾಗಿ ಏನು ಬೇಕಾದರೂ ಮಾಡುತ್ತಾರೆ. ನೀವು ಸಲಹೆ ನೀಡಿದರೂ ಸಹ ನಿಮ್ಮ ಅಹಂಕಾರವು ನಿಮ್ಮನ್ನು ಪಕ್ಕಕ್ಕೆ ತಳ್ಳುತ್ತದೆ ಮತ್ತು ನೀವು ಯಾರನ್ನಾದರೂ ಒಮ್ಮೆ ನಂಬಿದರೆ ಅವರ ಹಿಂದಿನ ಕಪಟತನವನ್ನು ನೀವು ಗಮನಿಸುವುದಿಲ್ಲ. ನಿಮ್ಮ ಮೊಂಡುತನ ಮತ್ತು ಅತಿಯಾದ ಆತ್ಮವಿಶ್ವಾಸ ಈ ಮಂಗಳವಾರ ನಿಮ್ಮ ಶತ್ರುಗಳಾಗಲಿವೆ. ಅಲ್ಲದೆ ವಿಶೇಷವಾಗಿ ಕಳೆದ ಕೆಲವು ದಿನಗಳಿಂದ ನೀವು ಆರ್ಥಿಕ ಸಮಸ್ಯೆಗಳನ್ನು ಮತ್ತು ಮಾನಸಿಕ ಆತಂಕವನ್ನು ಎದುರಿಸುತ್ತಿದ್ದೀರಿ ಎಂದು ನನಗೆ ತಿಳಿದಿದೆ. ಒಂದೆಡೆ ಸಾಲಗಳ ಹೊರೆ, ಮತ್ತೊಂದೆಡೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ನಿರೀಕ್ಷಿಸಿದ ಯಶಸ್ಸನ್ನು ನೀವು ಪಡೆಯುತ್ತಿಲ್ಲ. ನಿಮ್ಮನ್ನು ನಿರಂತರವಾಗಿ ಪೀಡಿಸುತ್ತಿರುವ ಈ ದಿನ ಹೇಗಾದರೂ ಈ ಸಮಸ್ಯೆಗಳಿಂದ ಹೊರಬರಲು ಶ್ರಮಿಸುತ್ತಿದೆ. ಅದೇ ಸಮಯದಲ್ಲಿ ಈ ಮಂಗಳವಾರ ನಕಾರಾತ್ಮಕ ಶಕ್ತಿಗಳು ಮತ್ತು ಗ್ರಹಗಳು ನಿಮ್ಮನ್ನು ಹೆಚ್ಚು ನೋಯಿಸಲು ಸಿದ್ಧವಾಗಿವೆ. ಈ ಸಂದರ್ಭಗಳಲ್ಲಿ ನೀವು ಒಂದು ಸಣ್ಣ ತಪ್ಪು ಮಾಡಿದರೂ ಅದು ನಿಮ್ಮ ಹಿಂದಿನದನ್ನು ಮತ್ತೆ ಅಗೆಯುವಂತೆ ಮಾಡುತ್ತದೆ. ವಾಸ್ತವವಾಗಿ ಈ ಮಂಗಳವಾರ ಜುಲೈ 21ರಂದು ಮಕರ ರಾಶಿಯವರು ಹೆಚ್ಚು ಜಾಗರೂಕರಾಗಿರಬೇಕಾದ 2 ವಿಷಯಗಳ ಬಗ್ಗೆ ವಿವರವಾಗಿ ನೋಡೋಣ. ಈ ಸಮಯದಲ್ಲಿ ಇದನ್ನು ನೆನಪಿಡಿ. ಮೊದಲನೆಯದು, ಆರ್ಥಿಕ ಲಾಭದ ದೇವತೆ ಮಂಗಳವಾರ ನಿಮ್ಮ ಬಳಿಗೆ ಅದ್ಭುತವಾದ ಪ್ರಸ್ತಾಪದೊಂದಿಗೆ ಬರುತ್ತಾಳೆ. ಯಾರಾದರೂ ಬಂದು ಈ ವ್ಯವಹಾರವನ್ನು ಮಾಡುತ್ತಾರೆ ಅಥವಾ ಆ ಯೋಜನೆಯಲ್ಲಿ ನೀವು ಈಗ ಹಣವನ್ನು ಹೂಡಿಕೆ ಮಾಡಿದರೆ ಅದು ನಾಳೆಯ ವೇಳೆಗೆ ದ್ವಿಗುಣಗೊಳ್ಳುತ್ತದೆ. ಅಥವಾ ನೀವು ಅದರಲ್ಲಿ ಹೂಡಿಕೆ ಮಾಡಿದರೆ ನಿಮಗೆ ಅನಿರೀಕ್ಷಿತ ಲಾಭ ಸಿಗುತ್ತದೆ. ಅಥವಾ ನಿಮ್ಮ ಕಚೇರಿಯಲ್ಲಿ ದಾಖಲೆಗೆ ಬೇಗನೆ ಸಹಿ ಹಾಕಲು ನಿಮ್ಮ ಮೇಲೆ ಒತ್ತಡ ಹೇರಲಾಗುತ್ತದೆ. ನಿಜವಾದ ತಿರುವು ಇಲ್ಲಿದೆ. ಆ ಸಮಯದಲ್ಲಿ ನಿಮ್ಮ ಮನಸ್ಸು ಮೋಸ ಹೋಗುತ್ತದೆ ಮತ್ತು ನೀವು ಆ ಭರವಸೆಯಿಂದಾಗಿ ಹಣವನ್ನು ನೀಡಿದರೆ ಅಥವಾ ದಾಖಲೆಗಳನ್ನು ಸರಿಯಾಗಿ ಓದದೆ ಸಹಿ ಮಾಡಿದರೆ ನಿಮ್ಮ ಜೀವನದಲ್ಲಿ ನೀವು ಗಳಿಸಿದ ಎಲ್ಲ ಹಣವು ಕಣ್ಣೀರಿನಂತೆ ವ್ಯರ್ಥವಾಗುತ್ತದೆ. ಇದು ನಿಮ್ಮ ವೃತ್ತಿ ಜೀವನವನ್ನು ಶಾಶ್ವತವಾಗಿ ಹಾನಿಗೊಳಿಸುವ ಕಾನೂನು ಸಮಸ್ಯೆಯೂ ಆಗಿರಬಹುದು. ಅನಿರೀಕ್ಷಿತ ನಷ್ಟಗಳು ತುಂಬಾ ಗಂಭೀರವಾಗಬಹುದು. ಅವು ನಿಮ್ಮನ್ನು ರಸ್ತೆಗೆ ತಳ್ಳಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಆದರೆ ಇನ್ನೊಂದು ವಿಷಯವೆಂದರೆ ಪದಗಳ ನಿಯಂತ್ರಣ. ಮಹಿಳೆಯರೊಂದಿಗೆ ವಿವಾದಗಳು. ಮಂಗಳವಾರ ಸಂಜೆ ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಒಬ್ಬ ಸ್ತ್ರೀ
ವ್ಯಕ್ತಿಯಿಂದಾಗಿ ಸಣ್ಣ ತಪ್ಪು ತಿಳಿವಳಿಕೆ ಉಂಟಾಗುತ್ತದೆ. ಅದು ನಿಮ್ಮ ಹೆಂಡತಿ, ತಾಯಿ ಅಥವಾ ಸಹೋದ್ಯೋಗಿಯಾಗಿರಬಹುದು. ಅವಳು ಉದ್ದೇಶಪೂರ್ವಕವಾಗಿ ಹಳೆಯ ವಿಷಯವನ್ನು ಎತ್ತಿ ನಿಮ್ಮ ಮೇಲೆ ಆರೋಪ ಮಾಡುತ್ತಾಳೆ. ಆ ಸಮಯದಲ್ಲಿ ನೀವು ನಿಮ್ಮ ತಾಳ್ಮೆಯನ್ನು ಕಳೆದುಕೊಂಡು ಕೋಪದಲ್ಲಿ ಕಠಿಣ ಪದಗಳನ್ನು ಮಾತನಾಡಿದರೆ ಜಗಳವು ತುಂಬಾ ದೊಡ್ಡದಾಗಿ ಅದು ನಿಮ್ಮ ಸಂಬಂಧಗಳನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ. ಅದು ನಿಮ್ಮನ್ನು ಒಡೆಯುವಂತೆ ಮಾಡುತ್ತದೆ. ಸಮಾಜದಲ್ಲಿ ನೀವು ಇಷ್ಟು ವರ್ಷಗಳಿಂದ ಗಳಿಸಿರುವ ಹೆಸರು ಮತ್ತು ಖ್ಯಾತಿಯು ಜಗಳದಿಂದಾಗಿ ನಾಶವಾಗುತ್ತದೆ. ಇತರ ವ್ಯಕ್ತಿಯು ನಿಮ್ಮ ಮಾತುಗಳನ್ನು ಆಯುಧವಾಗಿ ಬಳಸಿಕೊಂಡು ನಿಮ್ಮನ್ನು ಮಾನಸಿಕವಾಗಿ ಕಿರುಕುಳ ನೀಡಲು ಯೋಜಿಸುವ ಸಾಧ್ಯತೆಯೂ ಇದೆ. ಮತ್ತು ಈ ಎಲ್ಲ ಸಂದರ್ಭಗಳು ಸಂಭವಿಸಲು ಚಂದ್ರನ ದುರ್ಬಲ ಸ್ಥಾನ ಮತ್ತು ಶನಿದೇವರ ವಕ್ರದೃಷ್ಟಿ ಕಾರಣಗಳಾಗಿವೆ. ಜ್ಯೋತಿಷ್ಯದ ಪ್ರಕಾರ ಜುಲೈ 21ರಂದು ಚಂದ್ರನು ನಿಮ್ಮ ರಾಶಿ ಚಕ್ರ ಚಿಹ್ನೆಗೆ ನಕಾರಾತ್ಮಕ ಸ್ಥಾನದಲ್ಲಿರುತ್ತಾನೆ. ಇದರಿಂದಾಗಿ ಬಹಳಷ್ಟು ಮಾನಸಿಕ ಗೊಂದಲ ಉಂಟಾಗುತ್ತದೆ. ನಿಜವಾದ ಸ್ನೇಹಿತರು ಯಾರು ಮತ್ತು ಶತ್ರುಗಳು ಯಾರು? ಯಾರೂ ನಿಮ್ಮನ್ನು ಗುರುತಿಸಲು ಸಾಧ್ಯವಾಗದ ಪರಿಸ್ಥಿತಿ ಇರುತ್ತದೆ. ನಿಮ್ಮ ಅಧಿಪತಿ ಶನಿ ದುರ್ಬಲ ಸ್ಥಿತಿಯಲ್ಲಿರುವುದರಿಂದ ಕಠಿಣ ಪರಿಶ್ರಮದ ಫಲಿತಾಂಶಗಳು ತುಂಬಾ ಕಡಿಮೆಯಾಗಿರುತ್ತವೆ. ಗ್ರಹಗಳು ಹೇಳುತ್ತಿರುವಂತೆ ಇದು ನಿಮ್ಮ ಬುದ್ಧಿವಂತಿಕೆ ಮತ್ತು ನಿಮ್ಮ ಮಾತಿನ ಪರಾಕ್ರಮಕ್ಕೆ ಕಠಿಣ ಪರೀಕ್ಷೆಯೂ ಆಗಿರುತ್ತದೆ. ಆದರೆ ಈ ಸಮಸ್ಯೆಗಳಿಂದ ಹೊರಬರಲು ನಿಮಗೆ ಕೆಲವು ಸಣ್ಣ ಮಾರ್ಗಗಳಿವೆ. ಜುಲೈ 21 ಮಂಗಳವಾರ ಯಾರಿಗೂ ಹಣವನ್ನು ಸಾಲವಾಗಿ ನೀಡಬೇಡಿ ಅಥವಾ ಯಾರಿಂದಲೂ ಯಾವುದೇ ಸಾಲವನ್ನು ತೆಗೆದುಕೊಳ್ಳಬೇಡಿ. ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಬೇಡಿ. ಇಂದು ನಿಮ್ಮ ಕಚೇರಿ ಅಥವಾ ಮನೆ ಕೆಟ್ಟ ಸ್ಥಿತಿಯಲ್ಲಿರುತ್ತದೆ. ಮನೆಯಲ್ಲಿ ಮಹಿಳೆಯರೊಂದಿಗೆ ಮಾತನಾಡುವಾಗ ತುಂಬಾ ತಾಳ್ಮೆಯಿಂದಿರಿ. ಅವರು ಕೋಪಗೊಂಡರೂ ಸಹ ನೀವು ಮೌನವಾಗಿರಿ. ಆ ಸ್ಥಳದಿಂದ ನಿಮಗೆ ಯಾವುದೇ ಅಸ್ವಸ್ಥತೆ ಅನಿಸಿದರೆ ತಕ್ಷಣ ಅಲ್ಲಿಂದ ದೂರವಿರಲು ಪ್ರಯತ್ನಿಸಿ. ಕೋಪಗೊಳ್ಳಬೇಡಿ ಮತ್ತು ನೀವು 4 ಮಾತುಗಳನ್ನು ಹೇಳುವುದನ್ನು ಅವರು ಕೇಳಲು ಬಿಡಬೇಡಿ. ಅಲ್ಲದೆ ಇಂದು ಸಂಜೆ ಮನೆಯ ಮುಖ್ಯ ದ್ವಾರದಲ್ಲಿ ಹಸುವಿನ ತುಪ್ಪದಿಂದ ದೀಪವನ್ನು ಬೆಳಗಿಸಿ. ಮನೆಯನ್ನು ನಕಾರಾತ್ಮಕ ಶಕ್ತಿಯಿಂದ ರಕ್ಷಿಸಲು ಇದು ತುಂಬಾ ಪ್ರಯೋಜನಕಾರಿ. ಸ್ನೇಹಿತರೆ, ಪ್ರತಿಯೊಂದು ಅಪಾಯಕ್ಕೂ ಮುನ್ನೆಚ್ಚರಿಕೆಯ ಅತ್ಯುತ್ತಮ ಪ್ರತಿವಿಷ. ಈ ಮಂಗಳವಾರ ಬರಲಿರುವ 2 ಪರೀಕ್ಷೆಗಳ ಬಗ್ಗೆ ಬಹಳ ಜಾಗರೂಕರಾಗಿರಿ. ನಿಮ್ಮ ಕೋಪ ಮತ್ತು ನಿಮ್ಮ ಕೋಪವನ್ನು ಬದಿಗಿಟ್ಟು ಬುದ್ಧಿವಂತಿಕೆಯಿಂದ ಮುಂದುವರಿಯಿರಿ. ಈ ರಾಶಿಯವರು ಯಾವುದೇ ಕಷ್ಟವನ್ನು ನಿವಾರಿಸಬಹುದು. ನೀವು ಈ ಸಣ್ಣ ಅಡಚಣೆಯನ್ನು ಸುಲಭವಾಗಿ ನಿವಾರಿಸುತ್ತೀರಿ. ದೇವರ ಶಕ್ತಿ ನಿಮ್ಮೊಂದಿಗಿರುತ್ತದೆ. ಧೈರ್ಯಶಾಲಿಯಾಗಿರಿ. ಯಶಸ್ಸು ಕೂಡ ನಿಮ್ಮದೇ. ಧನ್ಯವಾದಗಳು. ನಾವು ಖಂಡಿತವಾಗಿಯೂ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆಯೇ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ನಾರಾಯಣಾಯ ಎಂದು ಕಾಮೆಂಟ್ ಮಾಡಿ. ಈ ವಿಡಿಯೋ ವೀಕ್ಷಿಸಿದ ನನ್ನ ಎಲ್ಲ ವೀಕ್ಷಕ ಬಂಧುಗಳಿಗೂ ಧನ್ಯವಾದಗಳು.